ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಸಿಂಪಲ್ ಆಗಿರೋ ಬ್ಲೌಸ್ ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ, ಈಸಿ ಆಗಲಿ ಅಂದ್ಬಿಟ್ಟು. ಇದು ಬಂದು 38 ಇಂಚ್ ಸುತ್ತಳತೆಯ ಬ್ಲೌಸ್. ಇದು ಬಂದು ಟ್ರಯಲ್ ಇದೇನೇನೆ ನಿಮಗೋಸ್ಕರ ತೋರಿಸ್ತಾ ಇರೋದು. ಯಾವುದು ಇದ್ರ ಬ್ಲೌಸ್ ಅಲ್ಲ ನೋಡಿ. 38 ಎದೆ ಸುತ್ತಳ್ತಿದ್ದು ಅಂದರೆ 9.5 ಅಂದರೆ 38 ಎದೆ ಸುತ್ತಳ್ತಿದ್ದು. ಬ್ಲೌಸಿನ ಉದ್ದ ಬಂದು 14 ಇಂಚ್ ಇರೋದ್ರಿಂದ 15 ಇಂಚನ್ನು ತೆಗೆದುಕೊಂಡಿದ್ದೀನಿ. ನೆಕ್ ಬಂದು ಇಷ್ಟಕ್ಕೆ ಬಂದು ನಾನು 2.5 ತೆಗೆದುಕೊಂಡಿದ್ದೀನಿ. ಡಿಸೈನ್ಗಳಿಗೆಲ್ಲ ನೀವು 2.5 ಇಂಚನ್ನು ಕಂಪಲ್ಸರಿ ತೊಗೊಳ್ಲೇಬೇಕು, ಇಲ್ಲಾಂದರೆ ತುಂಬ ಚಿಕ್ಕದಾಗ್ಬಿಡುತ್ತೆ ಬ್ಯಾಕಲ್ಲಿ. ಮತ್ತು ಶೋಲ್ಡರ್ ಬಂದು 3 ಇಂಚಸ್ಸನ್ನು ಕಾಮನ್ ಆಗಿ ಏನು ತೊಗೊತಾರೋ ಆ ಥರ ತೆಗೆದುಕೊಂಡಿದ್ದೀನಿ. 3 ಇಂಚನ್ನು. ಆರ್ಮೋಲ್ ಬಂದು 6 ಇಂಚಸ್ ನೋಡಿ, 6 ಇಂಚಸ್ಸು ಆರ್ಮೋಲನ್ನು ತೆಗೆದುಕೊಂಡಿದ್ದೀನಿ. 38ಗೆಲ್ಲ 6 ಇಂಚ್ ಬೇಕೇ ಬೇಕು, ಹಂಗಾಗಿ ಅಷ್ಟನ್ನು ತೆಗೆದುಕೊಂಡು ಇಲ್ಲಿಂದ 1/4 ಇಂಚನ್ನು ತೆಗೆದುಕೊಂಡು ಶೇಪನ್ನು ತೆಗೆದಿದ್ದೀನಿ. ಈಗ ನಾವು ಏನು ನೆಕ್ ಕಟ್ಟಿಂಗ್ ಮಾಡಬೇಕು ಅದ್ರ ಬಗ್ಗೆ ಮಾಡೋಣ. ಡೀಪ್ ನಿಮ್ಗೆ ಎಷ್ಟು ಬೇಕು, ನಿಮ್ಮ ಬ್ಲೌಸಲ್ಲಿ ಎಷ್ಟು ಬೇಕು ನೋಡ್ಕೊಳ್ಳಿ. ಕಾಮನ್ ಆಗಿ 9 ಇಂಚು ಇಟ್ಕೊಳ್ಳೋಣ. ಈಗ 9 ಅಥವಾ 9.5 ಇಂಚನ್ನು ರೆಡಿ ಬಂದು 9.5 ಇಂಚ್ ಇಟ್ಕೊಳ್ಳೋಣ, ಅಥವಾ 9 ಇಂಚಿಗೆ ತೊಗೊತೀನಿ ನಾನು. ಕಾಮನ್ ಆಗೆಲ್ಲ 9, 10 ಈ ಥರ ಇಟ್ಕೊತಾರೆ, ಹಂಗಾಗಿ ನಾನಿಲ್ಲಿ 9 ಇಂಚಿಗೆ ಕಟ್ ಮಾಡಿದ್ರೆ 9.5 ಹೋಗುತ್ತದು. ಓಕೆ, ಆಮೇಲೆ ನಾವು ಡೀಪ್ ಇದನ್ನ ಎಷ್ಟು ಮಾಡಬೇಕು ಅಂತ ನೋಡ್ಕೊಳ್ಳಿ. ನಾವು ಇದನ್ನ ಎಷ್ಟು ಕೊಡಬೇಕು, ಡೀಪನ್ನು ಎಷ್ಟು ಕೊಡಬೇಕು ಅಂತ ನೋಡ್ಕೊಳ್ಳಿ. ಅದನ್ನು ಕೂಡ ಅಲ್ಲಿ ಕಟ್ ಮಾಡ್ಕೊಬೇಕಾಗತ್ತೆ. ಎಷ್ಟು ಬೇಕು ನಾವು ಪ್ಯಾಚ್ ವರ್ಕ್ ಮಾಡ್ತೀವಿ ಅನ್ನೋದನ್ನು 3 ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಆಯಿತಾ. ಅಥವಾ 2.5 ತೊಗೊಬೋದು. ಇಲ್ಲೂ ಕೂಡ ಒಂದು ಚಿಕ್ಕದ ಪ್ಯಾಚ್ ವರ್ಕ್ ಬರ್ತಾ ಇರೋದ್ರಿಂದ ನಾನಿಲ್ಲಿ 2.5 ಅಥವಾ 2.25 ತೆಗೆದುಕೊಂಡಿದ್ದೀನಿ ನೋಡಿ. 2.5 ಇಂಚು ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು 2.5 ಇಂಚನ್ನು ತೆಗೆದುಕೊಂಡಿದ್ದೀನಿ ಎಕ್ಸ್ಟ್ರಾ. ಈಗ ನಾವು ಇದನ್ನು ಒಂದು ನೀಟಾಗಿ ಏನು ನಮ್ದಿದೆಯೋ ಎರಡನ್ನೂ ಸೇರಿಸೇ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಯಾವುದೇ ನಾವು ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ. ಕರೆಕ್ಟಾಗಿ ಒಂದು ಬಾಕ್ಸ್, ನೀವು ಯಾವುದೇ ಡಿಸೈನ್ ಮಾಡಿದ್ರೂ ಕೂಡ ಕರೆಕ್ಟಾಗಿ ನೆಕ್ಕನ್ನು ತೆಗೆದುಕೊಂಡು ಅದಕ್ಕೆ ಒಂದು ಬಾಕ್ಸನ್ನು ಎಳೆಯೋದನ್ನು ಮರಿಬೇಡಿ. ಮತ್ತು ಇಲ್ಲಿ ಒಂದು ಇಂಚ್ಗೆ ನೋಡಿ, ಈ ಮೂಲೆಯಿಂದ 1 ಇಂಚ್ಗೆ ಕರೆಕ್ಟಾಗಿ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ಎಷ್ಟು 1/2 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಈ ರೀತಿ ಮತ್ತೆ ಇನ್ನೊಂದು ಲೈನನ್ನು ಎಳ್ಕೊಳ್ಳಿ. ಈ ರೀತಿ ಹಾಕೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಶೇಪ್ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ನಿಮಗೆ ಅಂತ ಅಷ್ಟೇನೆ. ಮತ್ತು ನೋಡಿ, ಇಲ್ಲಿಂದ ಎಷ್ಟಿರುತ್ತೋ ಅಷ್ಟೇ ಹಿಂಗೆ ನೀಟಾಗಿ ಹೋಗಿ ಹಿಂಗೆ ಫ್ರೀ ಹ್ಯಾಂಡಲ್ಲೇ ಮಾಡಿ. ಏನು ಇದರೊಳಗೆ ಎಳೆದಿರ್ತೀವಿ ಸ್ಕೇಲಲ್ಲಿ ಅದರದ್ದು ಬೇಡ. ಫ್ರೀ ಹ್ಯಾಂಡಲ್ಲೇ ಒಂದು ಸ್ವಲ್ಪ ನೋಡಿ, 1/4 ಇಂಚ್ 1 ಪಾಯಿಂಟ್ ಅಷ್ಟು ಒಳಗಡೆ ತೊಗೊಂಡಿದ್ದೀನಿ ನೋಡಿ. ಹಿಂಗೆ ಬಂದು ಹಿಂಗೆ ನೀಟಾಗಿ ಏನು ನಾವು 1/2 ಇಂಚ್ ಎಳ್ಕೊಂಡಿದ್ನೋ ಅಲ್ಲಿಗೆ ಹೋಗ್ಬಿಟ್ಟು ಹಿಂಗೆ ತೆಗೆದುಕೊಂಡು ಇಷ್ಟು ಹಿಂಗೆ ಒಳಗೆ ತೊಗೊಬೇಕು ಫ್ರೆಂಡ್ಸ್. ಹಿಂಗೆ ತೊಗೊಬೇಕು, ಅದನ್ನು ಒಂದು ನೀಟಾಗಿ ಹಿಂಗೆ ಕೊಟ್ಕೊಳ್ಳಿ. ಎಕ್ಸ್ಟ್ರಾ ಇಲ್ಲಿ ನೀವು ಎಕ್ಸ್ಟ್ರಾ ತೆಗೆದುಕೊಬೇಕು. ಹಿಂಗೆ ತೆಗೆದುಕೊಳ್ಳಿ. ಮಿನಿಮಮ್ ಈ ಎಡ್ಜನ್ನು ಟಚ್ ಮಾಡಲಿ. ಈ ರೀತಿ ಶೇಪೇ ಬರಬೇಕು ಈ ಡಿಸೈನ್ಗೆ, ಇಲ್ಲಾಂದರೆ ನಿಮ್ಮದು ಚೆನ್ನಾಗಿ ಬರಲ್ಲ ಡಿಸೈನ್. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ಬಂದಿದೆಯೋ ಶೇಪ್ ನೋಡಿ, ಇಲ್ಲಿ ಏನು ಬಂದಿದೆಯೋ ಈ ರೀತಿನೇ ಬರಲಿ ನಿಮಗೆ. ಈ ರೀತಿ ಬರಲಿ. ನಾವು ಕರೆಕ್ಟಾಗಿ ನೋಡಿ ಇದನ್ನು ಬಂದು ನಿಮಗೆ ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಇದು ಏನೋ ಕರೆಕ್ಟಾಗಿ ನಾವು ಇಷ್ಟಕ್ಕೆ ನಿಲ್ಲಿಸ್ಬೇಕು. ಇದನ್ನು ಪ್ಯಾಚರ್ ಕೊಡೋದಕ್ಕೆ ಮಾಡ್ಕೊಳ್ಳೋಣ, ಆಯಿತಾ. ನೋಡಿ ಇಷ್ಟು, ಇದು ಬಂದು ಪ್ಯಾಚ್ ವರ್ಕು. ನೀವು ಇದನ್ನು ಏನು ಮಾಡಬೇಕಾಗುತ್ತೆ, ಒಂದು ಕ್ಯಾನ್ವಾಸನ್ನು ತೆಗೆದುಕೊಳ್ಳಿ. ಕ್ಯಾನ್ವಾಸ್ ಮೇಲೆ ಇದನ್ನು ಇಟ್ಟು ಮಾರ್ಕನ್ನು ಮಾಡ್ಕೊಳ್ಳಿ. ಇದೇ ಶೇಪೇ ಬರಬೇಕು, ಯಾವುದೇ ಕಾರಣಕ್ಕೂ ಶೇಪ್ ಚೇಂಜ್ ಆಗಬಾರ್ದು. ಈ ಎಡ್ಜು, ಕ್ಯಾನ್ವಾಸಿನ ಎಡ್ಜು ಮತ್ತು ಬಟ್ಟೆ ಎಡ್ಜು ಸೇಮ್ ಬರೋ ಥರ ನೋಡ್ಕೊಳ್ಳಿ. ನೋಡಿ ಈ ರೀತಿ. ಈ ರೀತಿ ನೀವು ಮಾಡ್ಕೊಬೇಕಾಗುತ್ತೆ. ಇದನ್ನು ಇಲ್ಲಿ ಒಂದು ಸ್ವಲ್ಪ ಇದಿತ್ತು ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕ್ಯಾನ್ವಾಸನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಇದು ಬಂದು ಪ್ಯಾಚ್ ವರ್ಕಿಗೋಸ್ಕರ. ಈಗ ಇದು ಆಯಿತು. ಇದು ಬಂದು ಒಂದು ಕಾಟನ್ ಲೈನಿಂಗ್ ತೆಗೆದುಕೊಳ್ಳಿ. ಈ ಥರ
ಈ ರೀತಿ ತೊಗೊಬೇಕಾಗತ್ತೆ. ತೆಗೆದುಕೊಂಡು ಎಕ್ಸ್ಟ್ರಾ ಇರೋದನ್ನು ಆಮೇಲೆ ಇದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಪ್ಯಾಚ್ ವರ್ಕ್ ಮಾಡೋದು ಅಂತ. ಇದಕ್ಕೆ ಒಂದು ಲೈನಿಂಗು ಒಂದು ಗುಂಪಿನನ್ನು ಹಾಕಿ ಎತ್ತಿಟ್ಬಿಡೋಣ. ಈಗ ನಾವು ಮೈನ್ ಫ್ಯಾಬ್ರಿಕ್ಕಿಗೆ ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾ ಇಲ್ಲ. ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕಬೇಕು. ಈಗ ಇದಕ್ಕೆ ನೋಡಿ ಶೇಪ್ ಈ ರೀತಿನೇ ಬರಬೇಕು. ನೋಡಿ ನನ್ನ ಶೇಪ್ ಇಲ್ಲಿ ಯಾವ ರೀತಿ ಬಂದಿದೆ ಹಿಂಗೆ ಬರಬೇಕು, ಇಲ್ಲ ಅಂದರೆ ಇದು ಡಿಸೈನ್ ಚೆನ್ನಾಗಿರಲ್ಲ. ನೋಡಿ ಸೀದಾ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ಕು ಲೈನಿಂಗು ಈ ರೀತಿ ನೀಟಾಗಿ ಇಟ್ಕೊಂಡು ಎಡ್ಜಿಗೆ ನೀವೇನು ಮಾಡಬೇಕಾಗತ್ತೆ, ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ನಿಮ್ಗೆ ಅಕಸ್ಮಾತ್ ಭಯ ಆಯಿತು ಅಂದರೆ ಏನು ಈ ಮೂಲೆಗಳು ಇರ್ತಾವೋ ಇಲ್ಲಿ ಒಂದೊಂದು ಗುಂಪಿನ ಹಾಕ್ಕೊಳ್ಳಿ, ಯಾಕಂದರೆ ಚೇಂಜ್ ಆಗಬಾರ್ದು ಡಿಸೈನ್. ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ. ಇಲ್ಲೂ ಅಷ್ಟೇ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇದಕ್ಕೆ ಯಾವುದೇ ನಾನು ಥ್ರೆಡ್ ಪೈಪಿಂಗ್ ಆ ಥರದ್ದು ಯಾವುದು ಕೊಡ್ತಾ ಇಲ್ಲ, ಅವಶ್ಯಕತೆ ಇಲ್ಲ. ಇದಕ್ಕೆ ಥ್ರೆಡ್ ಪೈಪಿಂಗ್ ಅವಶ್ಯಕತೆ ಇಲ್ಲ. ನೋಡಿ ಇದು ತುಂಬಾ ಇಷ್ಟ ಆಗುತ್ತೆ ನಿಮಗೆಲ್ಲ. ಡಿಸೈನ್ ಕೂಡ ರಿಚ್ ಆಗಿರುತ್ತೆ, ಡಿಸೈನ್ ನೋಡೋದಕ್ಕೂ ಕೂಡ. ನೋಡಿ ಈ ರೀತಿ ಹಿಂಗೆ ಹಾಕ್ಕೊಳ್ಳಿ. ಇದನ್ನು ಉಲ್ಟಾ ತಿರುಗಿಸ್ಬೇಕು, ಹಂಗಾಗಿ ಸೀದಾ ಇಟ್ಕೊಳ್ಳಿ. ಸೀದಾ ಮೇಲೆ ಲೈನಿಂಗನ್ನು ಹಾಕ್ಕೊಬೇಕು ನೀವು, ಆಯಿತಾ. ಈಗ ಇದನ್ನು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡ್ತೀನಿ ನಾನು. ಒಂದು 1/4 ಇಂಚಿಗೆ, ತುಂಬ ಅಲ್ಲ, ಒಂದು 1/4 ಇಂಚಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ನೋಡಿ 1/4 ಇಂಚಿಗೆ ಹಾಕಬೇಕು ನೀವು. ಶೇಪ್ ಏನಿದೆಯೋ ಅದರ ಮೂಲೆಯಲ್ಲಿ ಬಂದು ಈ ಥರ ನಿಲ್ಲಿಸ್ಬಿಟ್ಟು ಇದನ್ನು ತಿರುಗಿಸ್ಕೊಳ್ಳಿ. ನಮ್ಮ ಏನು ಡಿಸೈನ್ ಇರುತ್ತೋ ಅದನ್ನು ತಿರುಗಿಸ್ಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಇರಲಿ. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋ ಥರ ನೋಡ್ಕೊಬೇಡಿ. ನೋಡಿ ಹಿಂಗೆ ಬಂದು ಮತ್ತೆ ನಿಲ್ಲಿಸಿ ಮತ್ತೆ ನಾವು ತಿರುಗಿಸ್ಕೊಬೇಕಾಗತ್ತೆ. ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕನ್ನು ಗುಂಪಿನ ಹಾಕಿ ಇಟ್ಟಿರೋದ್ರಿಂದ ಯಾವುದೇ ಆ ಕಡೆ ಈ ಕಡೆ ಹೋಗಲ್ಲ. ಈಗ ಹಾಕಿರೋಂತಹ ಗುಂಪಿನಗಳನ್ನೆಲ್ಲ ತೆಗೆದುಬಿಡೋಣ. ತೆಗೆದು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮೂಲೆಗಳನ್ನು ಉಲ್ಟಾ ತಿರುಗಿಸ್ಬೇಕಲ್ಲ, ಅದಕ್ಕೋಸ್ಕರ. ಈಗ ಇದನ್ನು ಇಲ್ಲಿ ಒಂದು ಸ್ಟಿಚ್ಚು ಮುಂದಕ್ಕೆ ಪುಷ್ ಆಗಿದ್ದು ಈಗ ತಿರುಗಿಸೋಕ್ಕೆ ಹೋದರೆ ನಮ್ಮದು ಬರಲ್ಲ. ಹಂಗಾಗಿ ಅದನ್ನು ಸ್ಟಿಚ್ ಒಂಚೂರು ರಿಮೂವ್ ಮಾಡ್ತೀನಿ. ನೋಡಿ ನೋಡಿ ಈಗ ಸ್ಟಿಚ್ಚನ್ನು ಓಪನ್ ಮಾಡಿದೆ. ಇದನ್ನು ನಾವು ಉಲ್ಟಾ ತಿರುಗಿಸೋಣ ನೀಟಾಗಿ. ಹಿಂಗನ್ನಿ ಒಂದ್ಸಲ ಉಗ್ರಲ್ಲಿ ಹಿಂಗಂದರೆ ತುಂಬ ಎಳ್ಕಣ ಬಟ್ಟೆ ಆದರೆ ಪಿಂಚ್ಕೊಳೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಲೈನಿಂಗ್ ಕಡೆಯಿಂದಲೇ ಹಿಂಗನ್ನಿ, ಇಲ್ಲಾಂದರೆ ಐರನ್ ಮಾಡ್ಕೊಬೋದು ನೀವು. ನೀಟಾಗಿ ಐರನ್ ಮಾಡ್ಕೊಳ್ಳಿ. ಈಗ ನಾವು ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡ್ಬೇಕು. ತುಂಬ ಈಸಿಯಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡಿ. ನೀಟಾಗಿ ಏನು ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಲೈನಿಂಗ್ ಆ ಕಡೆ ಕಾಣಿಸ್ಬಾರ್ದು, ಮೇನ್ ಫ್ಯಾಬ್ರಿಕ್ ಕಡೆ ಆ ಥರ ನೋಡಿಕೊಂಡು
ಇಷ್ಟಾದ್ಮೇಲೆ ಫುಲ್ಲು ಸ್ಟಿಚ್ ಹಾಕ್ಕೊಂಬಿಡಿ. ಲೈನಿಂಗ್ ಏನಿರುತ್ತೋ ಅದನ್ನು ಫುಲ್ಲು ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಒಂದು 1/2 ಇಂಚ್ ಇಷ್ಟು ಬಂದಾಗಲೇ ಸ್ಟಾಪ್ ಮಾಡಿಬಿಟ್ಟು ನಿಮಗೆ ಆಮೇಲೆ ಎಡ್ಜಿಗೆ ಬನ್ನಿ. ಆ ಕಡೆ ಸೈಡ್ ಈ ಕಡೆ ಸೈಡು ಒಂದು ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳಿ. ಇಷ್ಟ ಆದಮೇಲೆ ನೀಟಾಗೆಲ್ಲ ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಎಲ್ಲ ಸ್ಟಿಚ್ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡ್ಬೇಕು ನೀವು. ನೋಡಿ ಈ ರೀತಿ ಶೇಪ್ ಬರಬೇಕದು ನಮ್ಮದು ಶೇಪ್ ಬಂದು ನೋಡಿ ಈ ರೀತಿ ನೀಟಾಗಿ ಬರಬೇಕು. ಅವಾಗ ಮಾತ್ರನೇ ಈಗ ನಾವು ಸೆಂಟರ್ಗೆ ಡಿಸೈನ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ಸೈಡ್ ಸ್ಟಿಚ್ ಇಲ್ಲಿ ಸೈಡ್ ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತೀನಿ. ನಾನು ಈ ಥರ ಕ್ಯಾಟ್ಲಾಗ್ ಡಿಸೈನ್ ಆಗಿರ್ಬೋದು, ನಾರ್ಮಲ್ ಡಿಸೈನ್ ಆಗಿರ್ಬೋದು, ಅಥವಾ ಕೆಳಗಡೆ ಯಾವುದಾದ್ರೂ ನೀವು ಪ್ಯಾಚ್ ವರ್ಕ್ ಆ ಥರ ಮಾಡ್ತೀನಿ ಕೆಳಗಡೆ ಕೂಡ ಅಂತ ಅಂದಾಗ ಇಲ್ಲಿ ನೀವು ಸ್ವಲ್ಪ ಸಣ್ಣದಾಗೆ ನೀವು ಇದನ್ನು ಮಾಡಬೇಕಾಗುತ್ತೆ, ಡಾಟನ್ನು ಹಿಡಿಬೇಕಾಗುತ್ತೆ. ಇಲ್ಲ ಅಂದರೆ ಇಲ್ಲಿ ಕುಪ್ಪೆ ಬಂದಂಗೆ ಆಗ್ಬಿಟ್ಟು ಶೇಪು ಹೋಗ್ಬಿಡುತ್ತೆ. ಹಂಗಾಗಿ ನೋಡಿ ಎರಡು ಸೈಡು ಡಾಟ್ ಹಿಡ್ದಾಯಿತು. ಈಗ ನಾವು ಇದಕ್ಕೆ ಸಿಂಪಲ್ಲಾಗಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಏನು ಇದು ಸೆಂಟರ್ಗಿರುತ್ತೋ ಈಗ ಇಟ್ಕೊಂಡಾಯಿತು. ಈಗ ಇಲ್ಲಿ ನಾವು ಡಾಟ್ ಕೂಡ ಹಿಡ್ದಾಯಿತು. ಡಾಟ್ ಹಿಡ್ದಾದ್ಮೇಲೆ ಏನು ಮಾಡಬೇಕು, ಈಗ ನಾನು ಇಲ್ಲಿಗೆ ಒಂದು ಪ್ಯಾಚ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಫಸ್ಟ್ ಅದನ್ನು ಮಾಡ್ಕೊಳ್ಳೋಣ. ನಾನು ಇಲ್ಲಿ ಮೆರೂನ್ ಕಲರ್ದೇನೇ ಸ್ವಲ್ಪ ಬಾರ್ಡರ್ ಥರ ಕಾಣಿಸ್ಲಿ ಅಂತ ಒಂದು 2 ಇಂಚಸ್ತು ಇಲ್ಲೇನು ಮಾಡಿದ್ದೀನಿ, ಇದನ್ನು ತೊಗೊಂಡಿದ್ದೀನಿ. ಇದು ಎಷ್ಟಿರುತ್ತೋ ಅಷ್ಟು ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳಿ. ನಮ್ಮ ಬಾರ್ಡರ್ ಇದು ಎಷ್ಟಿರುತ್ತೋ ಬೆನ್ನು ಅಷ್ಟನ್ನು ಒಂದು 2 ಇಂಚಸ್ಸು, ಜಾಸ್ತಿ ಅಲ್ಲ, ಒಂದು 2 ಇಂಚಸ್ತು ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ ಹಿಂಗೆ. ಅದಕ್ಕೆ ಮೇನ್ ಫ್ಯಾಬ್ರಿಕ್ಕಿಗೆ ನೀವು ಯಾವುದನ್ನು ಸೀರೆಲೇ ಬೇಕಾದ್ರೆ ಹರ್ಕೊಬೋದು. ಇದು ಪ್ಯಾಚ್ ವರ್ಕ್ ಮಾಡೋದಕ್ಕೆ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಅದನ್ನು ಪೇಸ್ಟಿಂಗ್ ಮಾಡ್ಕೊಬೇಕಾಗತ್ತೆ ನೀವು ಕ್ಯಾನ್ವಾಸ್ಗೆ. ಮೇನ್ ಫ್ಯಾಬ್ರಿಕ್ಕನ್ನು ಕ್ಯಾನ್ವಾಸ್ಗೆ ಪೇಸ್ಟಿಂಗ್ ಮಾಡ್ಕೊಳ್ಳಿ. ಇದನ್ನು ಇಷ್ಟೇ ತೊಗೊಬೇಕು, ತುಂಬ ಅಗಲ ಎಲ್ಲ ತೊಗೊಬೇಡಿ ಈ ಡಿಸೈನ್ಗೆ ಅಂತ ಅಂದ್ಬಿಟ್ಟು. 2.25 ಇಂಚ್ ಐತೆ, ನೀವು 2 ಇಂಚಸ್ ತೆಗೆದುಕೊಂಡ್ರು ಓಕೆ, 2.25 ತೆಗೆದುಕೊಂಡ್ರು ಓಕೆ. ಕರೆಕ್ಟಾಗಿ ಸೆಂಟ್ರಿಗೆ ಹಿಂಗೆ ನೋಡಿ ಇದನ್ನು ಪೇಸ್ಟಿಂಗ್ ಮಾಡಿದ್ದೀನಿ, ಕ್ಯಾನ್ವಾಸನ್ನು ಪೇಸ್ಟಿಂಗ್ ಮಾಡಿದ್ದೀನಿ. ರೇಷ್ಮೆ ಸೀರೆಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್. ಕರೆಕ್ಟಾಗಿ ಸೆಂಟ್ರಿಗೆ ಮಾಡ್ಕೊತಾ ಇದ್ದೀನಿ ನಾನು, ಕರೆಕ್ಟಾಗಿ ಸೆಂಟ್ರಿಗೆ ಇಟ್ಕೊತಾ ಇದ್ದೀನಿ. ಸೆಂಟ್ರಿಗೆ ಇಟ್ಕೊಂಡು ನೀವೇನು ಮಾಡಬೇಕಾದ, ನಾನು ಅವತ್ತು ಹೇಳ್ಕೊಟ್ಟಿದ್ದು ಈ ರೀತಿ ಏನು ಈ ರೀತಿ ತಗೊಂಡಿದ್ದೆ. ಆದರೆ ಇಲ್ಲಿ ಒಳಗಡಿಕೆ ನಾವೇನು ಮಾಡಬೇಕಾಗತ್ತೆ, ಹಿಂಗೆ ಒಳಗಡಿಕೆ ನಾವು ಈ ಡಿಸೈನ್ ತೆಗೆದುಕೊಂಡಿರೋದ್ರಿಂದ ನೋಡಿ ಇಲ್ಲಿ ಈ ಥರ ತೆಗೆದುಕೊಂಡಿರೋದ್ರಿಂದ ಈ ರೀತಿ ಒಳಗಡಿಕೆ ನಾನೇನು ಮಾಡ್ತೀನಿ, ಒಂದು 1/2 ಇಂಚಷ್ಟು ಒಳಗಡಿಕೆ ಈ ಥರ ಕಟ್ ಮಾಡ್ಕೊಳ್ಳಿ. ನೀವು ಇದಕ್ಕೆ ನಾರ್ಮಲ್ ಪೈಪಿಂಗ್ ಬೇಕಾದ್ರೂ ನೋಡಿ ಈ ರೀತಿ ಮಾಡ್ಕೊಳ್ಳಿ, ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಥ್ರೆಡ್ ಪೈಪಿಂಗ್ ಆದರೂ ಓಕೆ ಅಥವಾ ನಾರ್ಮಲ್ ಪೈಪಿಂಗ್ ಆದರೂ ಓಕೆ, ಅಂತ ತೊಂದರೆ ಏನಿಲ್ಲ. ಈಗ ನಾನು ಇದಕ್ಕೆ ನಿಮ್ಗೆ ನಾರ್ಮಲ್ ಪೈಪಿಂಗ್ ಮಾಡೇ ತೋರಿಸ್ತೀನಿ. ತುಂಬ ಜನಕ್ಕೆ ಏನಪ್ಪ ಅಂದರೆ ಥ್ರೆಡ್ ಪೈಪಿಂಗ್ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂತ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅಂತ ಅಷ್ಟೇನೆ. ನಾರ್ಮಲ್ ಬೇಕಾದರೂ ಮಾಡ್ಕೊಬೋದು ನೀವು. ಅದಕ್ಕೂ ಮುಂಚೆ ನಾನಿಲ್ಲಿ ನೋಡಿ ಇಲ್ಲಿ ಏನಿದೆಯೋ ಇದನ್ನು ಒಳಗಡೆ ಹಿಂಗೆ ಅಂದ್ಬಿಟ್ಟು ಈ ರೀತಿ ಇರೋದಲ್ಲ, ಯಾಕಂದರೆ ಇಲ್ಲಿ ಥ್ರೆಡ್ ಪೈಪಿಂಗ್ ಕೊಡ್ತೀವಲ್ಲ, ಹಂಗಾಗಿ ಥ್ರೆಡ್ ಪೈಪಿಂಗ್ ಅಥವಾ ನಾರ್ಮಲ್ ಪೈಪಿಂಗ್ ಏನೂ ತೊಂದರೆ ಇಲ್ಲ. ಅದನ್ನು ನೀಟಾಗಿ ಹಿಂಗೆ ಒಳಗಡೆ ಕಿನ್ ಮಾಡಿಬಿಡಿ, ಒಂದು 1/4 ಇಂಚಷ್ಟು. ಈ ರೀತಿ ಮಾಡಿದ್ರೆ ನಾವು ಇದ್ರ ಮೇಲೆ ಪ್ಯಾಚ್ ವರ್ಕ್ ಕೊಡ್ತೀವಲ್ವ, ಮುಚ್ಕೊಳ್ಳುತ್ತಿದ್ದು ಇದು ಬ್ಯಾಕಲ್ಲಿ ಈ ರೀತಿ ನೀಟಾಗಿರುತ್ತೆ. ಫ್ರಂಟಲ್ಲಿ ಹಿಂಗಿರೋದಕ್ಕೆ ನಾವು ಮೇಲೆ ಇದನ್ನು ಕೊಡ್ತೀವಲ್ವ ಹಿಂಗೆ, ಆವಾಗ ಮುಚ್ಕೊಳ್ಳುತ್ತೆ. ನಮ್ಮದು ಪ್ಯಾಚ್ ವರ್ಕ್ ಕೊಡ್ತೀವಲ್ವ ಮುಚ್ಕೊಳ್ಳುತ್ತೆ. ನೀವೇನು ಅಷ್ಟು ಇದು ಮಾಡೋ ಅಷ್ಟಿಲ್ಲ. ಈಗ ಇದಕ್ಕೆ ನಾವು ಥ್ರೆಡ್ ಪೈಪಿಂಗನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ನಾವು ಬ್ಯಾಕ್ ಸೈಡ್ ಓಪನ್
ಇಲ್ಲಿ ಥ್ರೆಡ್ ಪೈಪಿಂಗ್ ಒಂದೇ ಲೇಯರ್ ಸಾಕು ಫ್ರೆಂಡ್ಸ್, ಜಾಸ್ತಿ ಎಲ್ಲ ಬೇಡ. ನಾನು ಅದಕ್ಕೋಸ್ಕರ ಇಲ್ಲಿ ಬಟ್ಟೆ ಕಟ್ ಮಾಡ್ಕೊತೀನಿ. ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೀವು 1 ಮೀಟರ್ ತೊಗೊಂಬಂದರೆ ಗೋಲ್ಡ್ ಕಲರ್ ಬಟ್ಟೆ ಎಲ್ಲೂ ಕೂಡ ಕಟ್ ಮಾಡ್ಕೊಬೇಡಿ. ಅದನ್ನು ಸ್ಟಾರ್ಟಿಂಗಿಂದ ಹಿಂಗೆ ಕ್ರಾಸ್ ಆಗಿ ಕಟ್ ಮಾಡ್ಕೊಂಬನ್ನಿ. ಆವಾಗ ನಿಮಗೆ ಲೆಂತಿಯಾಗಿ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಸಿಗುತ್ತೆ. ಮತ್ತು ಆದಷ್ಟು ಸಣ್ಣದಾಗಿರೋ ಥ್ರೆಡ್ ಪೈಪಿಂಗನ್ನು ತೆಗೆದುಕೊಳ್ಳಿ. ತುಂಬ ದಪ್ಪ ಇರೋದೆಲ್ಲ ತೆಗೆದುಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಬರಲ್ಲ ಥ್ರೆಡ್ ಪೈಪಿಂಗ್. ನೋಡಿ, ಇದನ್ನು ನೀಟಾಗಿ ಈ ಥರ ಥ್ರೆಡ್ ಪೈಪಿಂಗ್ ಬಂದಿರೋದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡಿ 1/2 ಇಂಚ್ಗೆ. ನೋಡಿ ಎಷ್ಟು ಚೆನ್ನಾಗಿ ಥ್ರೆಡ್ ಪೈಪಿಂಗ್ ಬಂದೈತೆ ಅಂದ್ಬಿಟ್ಟು. ಈಗ ಇದನ್ನು ನಾವು ಕೊಡೋಣ. ಈ ಥರ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಂಬಿಡಿ 1/2 ಇಂಚ್ಗೆ ಏನಿರುತ್ತೋ ಅದಕ್ಕೆ. ನೋಡಿ, 2 ಸೈಡು ಕೊಡಬೇಕಾಗತ್ತೆ. ನೀವು ಈ ರೀತಿ 2 ಸೈಡು ಥ್ರೆಡ್ ಪೈಪಿಂಗನ್ನು ಕೊಟ್ಕೊಳ್ಳಿ. ತುಂಬ ಇದೇನಾಗಲ್ಲ, ಹೆವಿ ಅನಿಸಲ್ಲ ಡಿಸೈನ್ಸು, ಮತ್ತು ಕಷ್ಟನೂ ಅನಿಸಲ್ಲ, ತುಂಬಾ ಈಸಿ ಇರುತ್ತೆ. ಈಗ ಸ್ಟ್ರೈಟ್ ಕೊಟ್ಕೊಂಬಂದ್ಬಿಡೋದಷ್ಟೇ. ಇದು ಬಂದು ಮಿನಿಮಮ್ 1.5 ಇಂಚಷ್ಟು ನಮಗೆ ಡಿಸೈನ್ ಸಿಗುತ್ತೆ. 2.5 ಇಟ್ಕೊಂಡ್ರೂ ಓಕೆ, ನೀವು ತೊಂದರೆ ಏನಿಲ್ಲ. ಅಥವಾ 2 ಕಾಲು ತೆಗೆದುಕೊಂಡ್ರೂ ಓಕೆ, ತೊಂದರೆ ಇಲ್ಲ. ನೋಡಿ, ಈ ರೀತಿ ನೀಟಾಗಿ. ಮೇಯ್ನ್ ಏನಪ್ಪ ಅಂದರೆ ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಅಷ್ಟೇನೆ. ನೋಡಿ, ಇಷ್ಟಾದಮೇಲೆ ಈಗ ನಾವು ಇದನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡಿಬಿಡೋಣ. ನೋಡಿ, ನೀಟಾಗಿ ಒಂದ್ಸಲ ಹಿಂಗೆ ಅನ್ನಿ. ಈಗ ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡೋಣ. ಕರೆಕ್ಟಾಗಿ ಸೆಂಟ್ರಿಂದನೇ ಸ್ಟಿಚ್ ಹಾಕ್ಕೊಬೇಕು. ನೋಡಿ, ಮಾರ್ಕ್ ಹಾಕ್ಕೊಳ್ಳಿ. ಫಸ್ಟು ಸೆಂಟರ್ದು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಾಂದ್ರೆ ಏನಾಗುತ್ತೆ, ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಇದನ್ನು ಅಷ್ಟೇ ಕರೆಕ್ಟಾಗಿ ಸೆಂಟ್ರದ್ದು ಏನಿದೆಯೋ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ನೋಡಿ, ಇದನ್ನು ಹಿಂಗೆ ಇಟ್ಕೊಳ್ಳಿ. ನೋಡಿ, ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಸ್ಟಿಚ್ ಹಾಕೊಂಡ್ಬಿಡ್ಬೇಕು ನಾವು ಎಡ್ಜಿಗೆ. ನೋಡಿ, ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಯಾಕಂದರೆ ಆಚೆ ಕಡೆ ಬಟ್ಟೆ ಕಾಣಿಸ್ಬಾರ್ದು ಯಾವುದೇ ರೀತಿ. ಆ ಥರ ನೋಡಿಕೊಂಡು ಮಾಡಿ.
ಇದು ಅಷ್ಟೇ ನೀಟಾಗಿ ಇಲ್ಲಿಂದ ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಡ್ತೀನಿ. ಫಸ್ಟು ಈ ಥರ ಸ್ಟಿಚ್ ಹಾಕ್ಕೊಂಬಿಡಿ, ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಯಾವುದೇ ಕರ್ವ್ ಬರಲಿ ನೀವು ಈ ರೀತಿ ಮಾಡಲೇಬೇಕು, ಆವಾಗಲೇ ನಮ್ಮದು ಸ್ಪ್ರೆಡ್ ಆಗೋದು ಬಟ್ಟೆ. ನೋಡಿ ಈ ರೀತಿ ನೀಟಾಗಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಇಟ್ಕೊಂಡು ಒಳಗಡೆ ಹಿಂಗೆ ಪುಷ್ ಮಾಡಿಬಿಟ್ಟು ನೀಟಾಗಿ ಇದು ಬಂದು ಬಾರ್ಡರ್ ಥರ ಕೆಲಸ ಮಾಡುತ್ತೆ. ನಿಮಗೆ ಬ್ಲೌಸಲ್ಲಿ ಬಾರ್ಡರ್ ಬಂದಿದೆಯೇನೋ ಅನ್ನೋ ಥರ ಇರುತ್ತೆ. ಈಗ ಈ ಕಡೆದನ್ನು ಸ್ಟಿಚ್ ಹಾಕೋಣ. ನೋಡಿ ಎಷ್ಟು ನೀಟಾಗಿ ಬಾರ್ಡರ್ ಥರ ಬಂತು ಅಂತ. ಬ್ಲೌಸ್ನಲ್ಲಿ ಬಾರ್ಡರ್ ಬಂದಿದೆಯೋ ಅನ್ನೋ ಥರ ಕಾಣಿಸುತ್ತೆ. ರೇಷ್ಮೆ ಸೀರೆಗೂ ಕೂಡ ನೀವು ಈ ಡಿಸೈನನ್ನು ಮಾಡ್ಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ನೀಟಾಗಿ ಇಲ್ಲಿ ಒಂದು ಬಾರ್ಡರ್ ಥರ ಮಾಡ್ಕೊಳ್ಳಿ ಸಾಕು. ತುಂಬ ದೊಡ್ಡದೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಇಷ್ಟೇ ಇರಬೇಕು, ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ನೋಡಿ ಮೆರೂನ್ ಇರೋದ್ರಿಂದ ಮೆರೂನ್ ಮಾಡಿದ್ದೀನಿ. ಈಗ ನಾವು ಇಲ್ಲಿಗೆ ಪ್ಯಾಚರ್ ಅಂತ ಏನು ಮಾಡ್ಕೊಂಡಿದ್ವಿ ಅದನ್ನು ಕೊಡೋಣ, ಸೆಂಟರ್ಗೆ ಇದಕ್ಕೆ ಪ್ಯಾಚರ್ ಕೊಡೋಣ. ಅದಕ್ಕೋಸ್ಕರ ನಾವೇನು ಇದನ್ನು ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಮಾಡ್ಕೊಂಡಿದ್ದೀವಲ್ವಾ, ಇದಕ್ಕೆ ನಾವೇನು ಮಾಡೋಣ, ಇಲ್ಲಿಂದ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಕ್ಯಾನ್ವಾಸಿನ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಸೆಂಟರ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನು ಯಾವುದೇ ಥರ ಕಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಇದನ್ನೇನು ಮಾಡಿ ಈ ರೀತಿ ನಮ್ಮದು ಏನು ಇದಿರುತ್ತೋ ಒಳಗಡಿಕೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಆಯಿತಾ. ಈ ಥರ ಒಂದು ಪಟ್ಟಿ ರೆಡಿ ಆಯಿತು. ಈಗ ನಾವೇನು ಮಾಡಬೇಕು, ನಾನಿಲ್ಲಿ 2 ಕಲರ್ದನ್ನು ಕಾಂಟ್ರಾಸ್ಟಲ್ಲಿ ನೀವು ಸೀರೆ ಕಲರ್ದು ಅಥವಾ ಎಕ್ಸ್ಟ್ರಾ ಬೇರೆ ಯಾವುದಾನ ಅದರೊಳಗೆ ಫ್ಲವರ್ ಇದ್ದರೆ ಆ ಥರ ಮಾಡ್ಕೊಬೋದು. ನಾನಿಲ್ಲಿ 2 ಇಂಚಸ್ ಅಗಲದ ಎಷ್ಟು ಇಂಚು ನೋಡಿ ತೋರಿಸ್ತೀನಿ, 2.5 ಇಂಚು ನೋಡಿ, 2.5 ಇಂಚು ಅಥವಾ 3 ಇಂಚ್ ಅಗಲದ ಪಟ್ಟಿಯನ್ನು ಒಂದು ಉದ್ದ ಬಂದು ಎಷ್ಟೆಷ್ಟು ತಗೊಂಡಿದ್ದೀನಿ ಅಂದರೆ ಒಂದು 7ರಿಂದ 8 ಇಂಚು ಈ ಥರ ತೆಗೆದುಕೊಂಡು 3 ಇಂಚಿಂಗೆ 8 ಇಂಚಿಂಗೆ ಈ ಥರ ಪಟ್ಟಿಗಳನ್ನು ತೆಗೆದುಕೊಂಡು ಇವನ್ನ ಐರನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಒಂದು ಪೀಸ್ ಮಾತ್ರ ಮಾಡ್ಕೊಬೇಡಿ, ಏನು ಅವಶ್ಯಕತೆ ಇಲ್ಲ. ಒಂದು ಪೀಸು ಫಸ್ಟು 2 ಪೀಸ್ಗಳನ್ನು ಏನು ಮಾಡ್ಕೊಬೇಡಿ, ಹಂಗೆ ಎತ್ತಿಟ್ಕೊಳ್ಳಿ. ಇನ್ನಿದ್ದವ 5 ಪೀಸು, ಎರಡೂ ಕೂಡ 5 ಪೀಸನ್ನು ನಾನೇನು ಮಾಡಿದ್ದೀನಿ ಕಾಂಟ್ರಾಸ್ಟಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ನೀವು ಕೂಡ ಕಾಂಟ್ರಾಸ್ಟಲ್ಲಿ ತೆಗೆದುಕೊಳ್ಳಿ. ಅಂದರೆ ಸೀರೆ ಕಲರು ಮತ್ತು ಬ್ಲೌಸ್ ಕಲರ್ ಸೇಮ್ ಕಲರು ಕೂಡ ಮಾಡ್ಬೋದು. ಆ ಥರ ನೀವು ಇಟ್ಕೊಂಡು ಇದು ಮಾಡಿ. ಈಗ ನಾನು ಇಲ್ಲಿ ನೋಡಿ, ಇಲ್ಲಿಂದ ಮೇಲಿಂದ ಇಟ್ಕೊಬೇಕು ನೀವು ಹಿಂಗೆ ಈ ಥರ. ಏನು ಲೈನಿಂಗ್ ಇರುತ್ತೆ
ಲೈನಿಂಗಿಂದ ಎಡ್ಜ್ ಏನಿರುತ್ತೆ ಹಿಂಗೆ ಇಟ್ಕೊಳ್ಳಿ ನೀಟಾಗಿ. ಒಂದು ಸ್ವಲ್ಪ ಹಿಂಗೆ ಇಟ್ಕೊಳ್ಳಿ ನೋಡಿ, ಇಷ್ಟು ಬರೋ ಥರ ಇಟ್ಕೊಳ್ಳಿ. ಇಲ್ಲಿ ಕಾಣಿಸುತ್ತಲ್ವ ನಮಗೆ ಎಡ್ಜು, ಇಲ್ಲೂ ಕೂಡ ಅಷ್ಟೇ 1 ಇಂಚಷ್ಟು ಎಕ್ಸ್ಟ್ರಾ ಇರೋ ಥರ ನೋಡ್ಕೊಳ್ಳಿ. ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಎಡ್ಜಿಗೆ ಸ್ಟಿಚ್ ಹಾಕಬೇಕು ನಾವು. ಎಡ್ಜಿಗೆ ಈ ರೀತಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ ಆಯಿತಾ. ಹಾಕ್ಕೊಂಡು ಏನು ಮಾಡಬೇಕು, ಈಗ ಇದನ್ನು ನಾವೇನು ಮಾಡಬೇಕು, ಇದು ಬಂದು ಒಳಗಡೆಗೆ ಹೋಗುತ್ತೆ. ಇದನ್ನು ನೀವೇನು ಮಾಡಬೇಕು, ಹಿಂಗೆ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ ನೋಡಿ ಈ ರೀತಿ. ಈಗ ಇದನ್ನು ನಾವು ಎಡ್ಜಿಗೆ ಬೇಕಾದ್ರೂ ಸ್ಟಿಚ್ ಹಾಕ್ಕೊಬೋದು ನೀವು, ಅಥವಾ ಇಲ್ಲಿಗೆ ಬೇಕಾದ್ರೂ ಹಾಕ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬೇಕಾದ್ರೂ ಹಾಕಿ, ಎಡ್ಜಿಗೆ ಬೇಕಾದ್ರೂ ಹಾಕಿ, ಅಥವಾ ಸ್ವಲ್ಪ ಬಿಟ್ಟು ಬೇಕಾದ್ರೂ ಹಾಕ್ಕೊಳ್ಳಿ ನೀವು, ತೊಂದರೆ ಇಲ್ಲ. ಓಕೆ, ಈ ರೀತಿ. ಈಗ ಇನ್ನೊಂದು ಪೀಸ್ ನಾವೇನು ಮಾಡ್ಕೊಂಡಿದ್ವಿ ಸೇಮ್ ಕಲರ್, ಅದನ್ನು ಅಷ್ಟೇ ನೋಡಿ ಹಿಂಗೆ ಇಟ್ಕೊಳ್ಳಿ ನೋಡಿ. ಸೇಮ್ ಮೆಥಡ್ ನೋಡಿ, ಹಿಂಗೆ ಇಟ್ಕೊಂಡು ಒಂದು ಸ್ವಲ್ಪ ಇಲ್ಲಿ ಎಕ್ಸ್ಟ್ರಾ ಇರೋ ಥರ ಬಿಟ್ಕೊಂಡು ಒಂದು 1/2 ಇಂಚು ಇಲ್ಲೂ ಬಿಟ್ಕೊಂಬಿಟ್ಟು ನೋಡಿ ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಇದೊಂದು ಪೀಸ್ ಮಾತ್ರನೇ ಫಸ್ಟು ಸ್ಟಾರ್ಟಿಂಗ್ ಕನ್ಫ್ಯೂಸ್ ಮಾಡ್ಕೊಬೇಡಿ, ಆಮೇಲೆ ನಿಮಗೆ ಕನ್ಫ್ಯೂಸ್ ಆಗಲ್ಲ ನೋಡಿ. ಕರೆಕ್ಟಾಗಿ ಹಿಂಗೆ ಹಾಕ್ಕೊಳ್ಳಿ. ಇಷ್ಟ ಆದಮೇಲೆ ಓಪನ್ ಮಾಡೋಣ. ಈಗ ಇದನ್ನು ನಾವೇನು ಮಾಡಬೇಕು, ಇಷ್ಟು ಮಾಡ್ಕೊಳ್ಳಿ. ಈಗ ಇದನ್ನು ನಾವು ತೆಗೆದುಕೊಂಡು ಹಿಂಗೆ ಮತ್ತು ಇದ್ರ ಮೇಲೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಎಡ್ಜಿಗೆ ನೀಟಾಗಿ ನಾವೇನು ಶೇಪ್ ಮಾಡಿದ್ವಿ ಅದು ಕರೆಕ್ಟ್ ನೋಡಿ, ನಾವೇನು ಶೇಪ್ ಮಾಡ್ಕೊಂಡಿದ್ವಿ ಕರೆಕ್ಟಾಗಿ ಸೆಂಟರು ಅಲ್ಲಿಗೆ ಬರೋ ಥರ ನೋಡ್ಕೊಳ್ಳಿ ನೋಡಿ. ಮುಂದಕ್ಕೆ ಸ್ಟಿಚ್ ಹಾಕಿ ಹಿಂಗೆ. ಈಗ ನೋಡಿ ಆಯಿತು, ಒಂದು ಪೀಸನ್ನು ಜೋಡಿಸಿದ್ದಾಯಿತು. ಈಗ ನೆಕ್ಸ್ಟ್ ಒಂದು ಸೇಮ್ ಕಲರ್ ಸೇಮ್ ಕಡೆಗೆ ಜೋಡಿಸ್ತಾ ಬನ್ನಿ ಫ್ರೆಂಡ್ಸ್. ಈಗ ಎಲ್ಲೋ ಜೋಡಿಸೋಣ, ಹಸ್ರಾಯ್ತಲ್ವ, ಈಗ ಎಲ್ಲೋ ಜೋಡಿಸೋಣ. ಇದನ್ನು ಹಿಂಗೆ ಮೇಲಿಡಿ, 1/4 ಇಂಚು ನೋಡಿ, 1/4 ಇಂಚ್ಗೆ ನೀವೇನು ಮಾಡಿ ಇಷ್ಟೇ ತೆಗೆದುಕೊಳ್ಳಿ, ತುಂಬ ಜಾಸ್ತಿ ಎಲ್ಲ ಬೇಡ. ಎಡ್ಜಿಗೆ ಸ್ಟಿಚ್ ಹಾಕಬೇಡಿ ನೋಡಿ, ಇಲ್ಲಿಗೆ ಸ್ಟಿಚ್ಚನ್ನು ಹಾಕಬೇಕು. ಇಲ್ಲಿಗೆ ಇಷ್ಟಕ್ಕೆ ಸ್ಟಿಚ್ಚನ್ನು ಹಾಕಿ ಕರೆಕ್ಟಾಗಿರಲಿ. ಹಿಂಗೆ ಇಟ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಹಾಕಿ ಆಯಿತಾ. ನೆಕ್ಸ್ಟ್ ಬಂದು ನಾವು ಗ್ರೀನನ್ನು ಹಾಕೋಣ. ಇಲ್ಲ ಆಲ್ಟರ್ನೇಟಿವ್ ಆಗಲೂ ಹಾಕ್ಕೊಂಡು ಹೋಗ್ಬೋದು, ಆದರೆ ನನಗೆ ಇದೇ ಇಷ್ಟ ಆಯಿತು, ಅದಕ್ಕೆ ಹಿಂಗೆ ಮಾಡ್ತೀನಿ ನೋಡಿ. ಈಗ ಮತ್ತೆ ಗ್ರೀನನ್ನು ಕೊಟ್ಕೊಂಬನ್ನಿ. ಸೇಮ್ ಇದಾಗಿರಲಿ, ಯಾವುದೇ ಕಾರಣಕ್ಕೂ ಜಾಸ್ತಿ ಕಡಿಮೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಡಿಸ್ಟೆನ್ಸ್ ಏನು ಕೊಡ್ತಾ ಇದ್ದೀವಿ ಅದು ಸೇಮ್ ಇರಿ. ಈಗ ಮತ್ತೆ ಎಲ್ಲೋ ಕೊಡಬೇಕು. ಇಲ್ಲಿ ಏನು ಶೇಪ್ ಇದೆ ಅದು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ, ನೀವು ಆ ಥರ ಕೊಡಲಿಲ್ಲ ಅಂದರೆ ನೋಡಿ ಈ ರೀತಿ ಸೇಮ್. ಈಗ ಗ್ರೀನ್ ಕೊಡೋಣ. 5 ಪೀಸನ್ನು ನೀವು ಕೊಡಬೇಕಾಗುತ್ತೆ ಸೇಮ್ ಕಲರ್ದು.
ಯಾವುದೇ ಕಾರಣಕ್ಕೂ ಸ್ಟಿಚ್ ಕಾಣಿಸೋ ಥರ ಹಾಕಬೇಡಿ. ಮತ್ತು ಇಲ್ಲಿ ಏನು ಡಿಸ್ಟೆನ್ಸ್ ಇರುತ್ತೆ ಇಲ್ಲಿ ಎಕ್ಸ್ಟ್ರಾ ಅನ್ನಂಗೆ ನಾವು ತೊಗೊಬೇಕು. ಒಂದು ಸ್ವಲ್ಪ ನಾರ್ಮಲ್ಲಾಗಿ ಏನು ಕೊಡ್ತೀವಿ ಅದು ಎಕ್ಸ್ಟ್ರಾ ಅನ್ನಂಗೆ ತೊಗೊಬೇಕಾಗಿರುತ್ತೆ. ಈಗ ಎಲ್ಲೋ ಮತ್ತು ಮತ್ತು ಎಲ್ಲೋ 5 ಪೀಸು ನೀವು ಜೋಡಿಸ್ಕೊಬೇಕಾಗುತ್ತೆ ಸೇಮ್ ಪ್ರೊಸೀಜರಲ್ಲಿ. ನೀವು ಅನ್ಬೋದು ಒಂದೇ ಸಲ ಒಂದೇ ಕಲರ್ ಎಲ್ಲ ಕಲರು ಕೊಟ್ಬಿಡ್ಬೋದಲ್ವ ಅಂತ. ಹಂಗೆ ಮಾಡೋದಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ನಮ್ಮದು ಈ ರೀತಿ ಶೇಪ್ ಏನಿದೆ ಇದು ಬರಬೇಕು ಅಂದರೆ ಒಂದಾದ್ಮೇಲೆ ಒಂದೇ ಕೊಡ್ತಾ ಬರಬೇಕು. ಅವಾಗ ಮಾತ್ರ ನಮ್ಮದು ಶೇಪ್ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ಈಗ ನೋಡಿ ನಮ್ಮದು ಎಲ್ಲೋ 5 ಪೀಸ್ ಆಯಿತು. ಈಗ ಗ್ರೀನ್ ಕೂಡ 5 ಪೀಸನ್ನು ಮಾಡೋಣ. ಫಸ್ಟು ಇಟ್ಟು ನೋಡೋಣ ನಮ್ಮದು ಏನು ಕರೆಕ್ಟಾಗಿ ಇದೆ ಅಂದರೆ ಓಕೆ. ಇನ್ನೊಂದು ಬೇಕು ಅಂದರೆ ಇನ್ನೊಂದೊಂದು ಪೀಸನ್ನು ಕೊಡ್ಬೋದು. ಇಲ್ಲಿ ಸಾಕಾಗುತ್ತೆ ಫ್ರೆಂಡ್ಸ್. ನಾವು ಕರೆಕ್ಟಾಗಿ ಸೆಂಟರ್ಗೆ ನಾವೇನು ಕೊಡ್ತಾ ಇದ್ದೀವಿ ಆ ಪೀಸ್ಗಳು ಬರೋ ಥರ ನೋಡ್ಕೊಳ್ಳಿ. ನಾನಿಲ್ಲಿ 1 2 3 4 5 ಪೀಸನ್ನು ಕೊಟ್ಟಿದ್ದೀನಿ. 5 ಪೀಸನ್ನು ಕೊಡಿ, ಸಾಕಾಗುತ್ತೆ ನಿಮಗೆ. ಈಗ ಕರೆಕ್ಟಾಗಿ ನಾವೇನು ಮಾಡಬೇಕು, ನೀವು ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. 2 ಹಿಂಗೆ ಇಟ್ಕೊಂಡು ಇದು ಸೆಂಟರ್ ಕರೆಕ್ಟಾಗಿರಲಿ, ಇಲ್ಲೂ ಕರೆಕ್ಟಾಗಿರಲಿ. ಇಲ್ಲಿಗೆ ಒಂದು ಮಾರ್ಕಿಂಗನ್ನು ಹಾಕ್ಕೊಳ್ಳಿ. ನೀವು ಕರೆಕ್ಟಾಗಿ ಎರಡೂ ಸೈಡು ಸೇಮ್ ಕೂಡಿಸ್ಬೇಕು. ನೀವು ಕೆಲವೆಲ್ಲ ಏನು ಮಾಡ್ತೀರಾ ಅಂದರೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ನೀವು ಕೂಡಿಸ್ಬೇಕಾದ್ರೆ. ಹಂಗಾಗಿ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. ಅಲ್ಲಿಗೆ ಕರೆಕ್ಟಾಗಿ ಬರಬೇಕು. 2 ಎಡ್ಜ್ಗಳು ಡಿಸೈನ್ ಕೂಡಿಸೋ ಪ್ಯಾಚ್ ವರ್ಕು ಅಲ್ಲಿಗೆ ಬರೋ ಥರ ನೋಡ್ಕೊಳ್ಳಿ. ಆಯಿತಾ? ನೋಡಿ ನೀಟಾಗಿ ಹಿಂಗೆ ಇದು ಅಷ್ಟೇ ಕರೆಕ್ಟಾಗಿ ಒಂದು ಸ್ಕೇಲಲ್ಲಿ ಮಾರ್ಕನ್ನು ಹಾಕ್ಕೊಳ್ಳಿ. ಇದು ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಾರ್ಕ್ ಹಾಕ್ಕೊಂಬಿಡಿ ನೀವು ಸೆಂಟರ್ಗೆ. ಒಂದು 2 3 4 5 ನೋಡಿ ಕರೆಕ್ಟಾಗಿ ನಾನು ಏನು ಮಾರ್ಕ್ ಮಾಡಿದ್ದೀನೋ ಅಲ್ಲಿಗೆ ಬರೋ ಥರ ನೋಡ್ಕೊತೀನಿ. ನೋಡಿ ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನೋ ಅಲ್ಲಿಗೆ ಬರೋ ಥರ ನೋಡಿಕೊಂಡು ಕುಂಡ್ಪಿನ್ನನ್ನು ಹಾಕ್ಬಿಡಿ. ಈ ಕಡೆನೂ ಅಷ್ಟೇ ಸೇಮ್ ಎಡ್ಜ್ ಕರೆಕ್ಟಾಗಿ ಬಂದಿರಬೇಕಿದು. ಆ ಥರ ನೋಡ್ಕೊಳ್ಳಿ.
ನೀಟಾಗಿ ಗುಂಡ್ಪಿನ್ ಹಾಕ್ಕೊಳ್ಳಿ. ಈಗ ನಾವೇನು ಮಾಡಬೇಕಾಗುತ್ತೆ, ಸ್ಟಿಚ್ಚನ್ನು ಹಾಕೊಂಬಂದ್ಬಿಡೋಣ. ನೀವು ಕೌಂಟ್ ಮಾಡ್ಕೊಳ್ಳಿ ಫಸ್ಟು ಕರೆಕ್ಟಾಗಿ ಇದೆಯಾ ಅಂತ, ಇಲ್ಲ ಅಂದರೆ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ನೀವು ಬೇಕು ಅಂದರೆ ಇದನ್ನ ಇನ್ನೂ ಕಡಿಮೆ ಮಾಡ್ಕೊಬೋದು. ಅಕಸ್ಮಾತ್ ಡೀಪ್ ಎಕ್ಸ್ಟ್ರಾ ಕೊಡಬೇಕು ಅಂದರೆ ಇದನ್ನು ಒಂದು 3 ಪೀಸೇ ಕೊಟ್ಕೊಳ್ಳಿ, ತೊಂದರೆ ಏನಿಲ್ಲ. ಈಗ ಇದಕ್ಕೆ ಕಂಪಲ್ಸರಿ ನಾವು ಲೇಸನ್ನು ಕೊಡಲೇಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಯಾಕಂದರೆ ನಾವು ಥ್ರೆಡ್ ಪೈಪಿಂಗು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲದೆ ಇರೋದ್ರಿಂದ ಇಲ್ಲಿ ಎಡ್ಜಿಗೆ ನಾನು ಏನು ಮಾಡ್ತೀನಿ ನೋಡಿ, ತುಂಬ ಇದು ಅಲ್ಲ, ಡೀಪು ಅಲ್ಲ, ಬ್ರಾಡು ಅಲ್ಲ, ಅದರ ಸಿಂಪಲ್ಲಾಗಿ ಬ್ಲೌಸ್ ಡಿಸೈನ್ ಇದು. ಈಗ ಇದಕ್ಕೆ ನಾನು ಕೊಡ್ತಾ ಇರೋಂತಹ ಲೇಸು ಈ ಥರ ಒಂದು ಸ್ವಲ್ಪ ಸೈಲೆಂಟಾಗಿರೋ ಥರ ಗೋಲ್ಡು ಮೆಟಾಲಿಕ್ ಕಲರ್ ಇರೋಂಥದ್ದನ್ನು ಕೊಡ್ತಾ ಇದ್ದೀನಿ. ಜಾಸ್ತಿ ಶೈನಿಂಗ್ ಇರೋ ಥರ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ, ಇದು ಎಡ್ಜಿಗೆ ಕೊಡಬೇಕು. ನಾವು ಯಾವುದೇ ಪೈಪಿಂಗ್ ಆ ಥರ ಏನೋ ಕೊಟ್ಟಿಲ್ಲ ಇರೋದ್ರಿಂದ ಎಡ್ಜಿಗೆ ಕೊಡಿ. ಕೇಳುತ್ತೆ ಬ್ಲೌಸ್ ಅಂದರೆ ಕೊಡ್ಬೋದು, ಅಂದರೆ ಆ ಡಿಸೈನ್ಗೆ ನಾವು ಲೇಸ್ ಕೊಟ್ಟರೆ ಚೆನ್ನಾಗಿ ಕಾಣಿಸೋದು ಅಂತ ಅಂದಾಗ ದಯವಿಟ್ಟು ಕೊಡಿ, ಪರವಾಗಿಲ್ಲ. ನೋಡಿ ಈ ಮೂಲೆ ಬಂದಾಗ ಒಂದು ಸ್ವಲ್ಪ ಕೈಲಿ ಏನು ಮಾಡಬೇಕು, ಹಿಂಗೆ ಪುಷ್ ಮಾಡಿಬಿಟ್ಟು ಈ ಮೂಲೆಗಳನ್ನು ಸರಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಲೇಸು ಕರೆಕ್ಟಾಗಿ ಕೂರಲ್ಲ. ನಾನು ಜಾಸ್ತಿ ಯಾರಿಗೂ ಲೇಸ್ ಕೊಡೋದಕ್ಕೆ ಹೇಳಲ್ಲ, ನಂಗೆ ಅಷ್ಟು ಇಷ್ಟ ಆಗಲ್ಲ ಲೇಸು. ಆದರೆ ಇಲ್ಲಿ ಈ ಡಿಸೈನ್ಗೆ ನಾವು ಲೇಸ್ ಕೊಟ್ಟರೆ ಇದು ಫಿನಿಶಿಂಗ್ ಅನ್ಸೋದು, ಹಂಗಾಗಿ ನಾನಿಲ್ಲಿ ತೋರಿಸಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಒಂದು ಸಿಂಪಲ್ ಡಿಸೈನು, ಟ್ರೆಡಿಷನಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡಿ, ಈ ರೀತಿ. ಮತ್ತು ಓವರ್ ಅನ್ಸಲ್ಲ, ಓವರ್ ಅಂತ ಎಲ್ಲೂ ಅನ್ಸಲ್ಲ ನಿಮಗೆ. ಮತ್ತು ಇದಕ್ಕೆ ಕಂಪಲ್ಸರಿ ನಾವೇನು ಮಾಡಬೇಕು, ಸೆಂಟ್ರಲ್ಲಿ ಇಲ್ಲಿ ಒಂದು ಬಟನನ್ನು ಇಡಲೇಬೇಕು. ನೀವು ಈ ಥರ ಕೊಟ್ಟರು ಓಕೆ, ತೊಂದರೆ ಇಲ್ಲ. ಈ ಥರ ಇಟ್ಟರು ತೊಂದರೆ ಇಲ್ಲ, ಅಥವಾ ಇನ್ನೂ ಸ್ಟೈಲಿಶ್ ಆಗಿರೋದಕ್ಕೋದ್ರೂ ತೊಂದರೆ ಇಲ್ಲ, ನಡೆಯುತ್ತೆ. ತೋರಿಸ್ತೀನಿ.